ಸೊ ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೀ. ಇವತ್ತು ನಾನು ಒಂದು ಇನ್ಸಿಡೆಂಟ್ ಹೇಳಕ್ಕೆ ಹೊರಟಿದ್ದೀನಿ. ಏನು ಅಂತಂದರೆ, ನನಗೆ ಆಲ್ಮೋಸ್ಟ್ ಮದುವೆ ಆಗಿ 2 ಇಯರ್ಸ್ ಆಗ್ತಾ ಬರ್ತಾಯಿದೆ. ನಾನಿನ್ನೂ ಓದ್ತಾ ಇದ್ದೀನಿ. ನಾನು ಇನ್ನೂ UG ಮಾಡ್ತಾಯಿದ್ದೀನಿ. ಸೊ ಆದ್ದರಿಂದ ಇದು ನನ್ನ ಫೈನಲ್ ಇಯರ್ ಆಗಿದೆ. ಸೊ ಒಂದು ಆಂಟಿ ಬಂದುಬಿಟ್ಟು ನನ್ನ ಕೇಳಿದ್ರು, ಏನಂತಂದರೆ, ಏನಮ್ಮ ಇನ್ನೂ ಏನೋ ಗುಡ್ ನ್ಯೂಸ್ ಇಲ್ವಾ ಅಂತ. ಸೊ ಆ ಕ್ಷಣಕ್ಕೆ ನನಗೇನು ಅನಿಸ್ತಂದರೆ, ಓದ್ತಾ ಇದ್ದೀನಿ ನಾನು, ನಿಮಗೆ ಓದೋಕ್ಕೆ ಬಿಡ್ರಿ, ನಮ್ಮ ಡಿಸಿಷನ್ ಅದು. ನಾನು ತೀರಾ ಲೇಟು ಮಾಡ್ತಾಯಿದ್ದೆ. ಹಂಗಂತೇಳಿ ನನಗೇನು 10 ವರ್ಷ ಮುದುಕಿಯಲ್ಲ, ಚಿಕ್ಕ ವಯಸ್ಸಿಗೆ ಮದುವೆ ಆಗೋಯ್ತು. ನನ್ನ ಎಜುಕೇಷನ್ ನಂಗೆ ಬಿಟ್ಕೊಡೋಕ್ಕೆ ಇಷ್ಟ ಇಲ್ಲ. ಸೊ ಆದ್ದರಿಂದ ನಾನು ಮತ್ತೆ ಓದ್ತಾ ಇದ್ದೀನಿ. ನನ್ನ ಹಸ್ಬೆಂಡ್ಗೆ ಯಾವುದೇ ಥರ ಏನಂತಾರೆ, ಓದ್ಬೇಡ ಅನ್ನೋ ಇದಿಲ್ಲ. ಇವ್ರು ಯಾರಿಗೂ ಬಂದು ನನ್ನ ಹತ್ರ ಹೇಳ್ತಿದ್ದಾರೆ ಅಂತ. ಆ್ಯಂಡ್ ಆಲ್ಸೋ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಏನಂತಂದರೆ, ಇನ್ನು ಅವ್ರ ಮಗಳು ಕೂಡ ಓದ್ತಾ ಇದ್ದಾಳೆ. ಅವಳಿಗೂ ಮದುವೆ ಆಗಿದೆ. ಮದುವೆ ಮಾಡಿ ಕೂಡ ಇನ್ನೂ ಓದ್ತಾನೇ ಇದ್ದಾರೆ. ಅವ್ರ ಬಗ್ಗೆ ಅವ್ರದ್ದು ಯೋಚನೆ ಇಲ್ಲ. ಬೇರೆಯವ್ರದ್ದು ಕೆಣಕಿ ಬೇರೆಯವ್ರ ಸಂಸಾರನ ಹೇಗೆ ಕೆಳಗೆ ಮಾಡೋಣ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಸೊ ಆ ಥರ ಯೋಚನೆ ಮಾಡೋ ಸೊಸೈಟಿ ಬಗ್ಗೆ ನಾವು ಯೋಚನೆ ಮಾಡಿಕೊಂಡು, ಅಯ್ಯೋ ಅವ್ರ ಈ ಥರ ಕೇಳಿಬಿಟ್ರೆ ಮಾಡಿಬಿಟ್ರೆ ಅಂತಂದ್ಬಿಟ್ಟು ನಾವು ಆಕೆ ತೊಗೊಂಡ್ಬಂದು ಟೇಕ್ ಯುವರ್ ಓನ್ ಟೈಮ್ ಹಂಗಂತ ಹೇಳ್ಬಿಟ್ಟು ವರ್ಷಾನ್ಗಟ್ಟಲೆ ಮಾಡಿ ಅಂತ ನಾನು ಹೇಳಿಲ್ಲ. ನೀವು ಫಸ್ಟು ಸ್ಟ್ರೆಂಥನ್ ಆಗಬೇಕು. ನಿಮಗೆ ಓಕೆ ಐ ಆಮ್ ರೆಡಿ ಟು ಇಟ್ ಅಂತ ಅಂದಾಗ, ಅದು ದೇವ್ರು ಕೊಟ್ಟಾಗ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಸೊ ದಿಸ್ ಈಸ್ ಮೈ ಡಿಸಿಷನ್. ಸೊ ನೀವು ಅಷ್ಟೇ ನಿಮ್ಮ ಲೈಫಲ್ಲಿ ಯಾರೋ ಒಬ್ಬರು ಏನೋ ಹೇಳಿದ್ರು ಅಂತ ಅಂದ್ಬಿಟ್ಟು ಡಿಮೋಟಿವೇಟ್ ಆಗಬೇಡಿ. ನಿಮಗೇನು ಮಾಡಬೇಕು ಅನಿಸುತ್ತೋ ಜಸ್ಟ್ ಗೋ ಡೂ ಇಟ್ ಆ್ಯಂಡ್ ಅಚೀವ್ ಇಟ್ ಅಂತ ಹೇಳ್ತೀನಿ. ಎಸ್, ಫೇಲ್ಯೂರ್ಸ್ ಆಗುತ್ತೆ, 1 ಸಲ 2 ಸಲ, ಇಲ್ಲ ಅಂತ ನಾನು ಹೇಳಿಲ್ಲ. ಹಂಗಂತ ಹೇಳ್ಬಿಟ್ಟು ಪ್ರತಿ ಸಲ ಫೇಲ್ಯೂರೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ನಿನ್ನ ಲಕ್ಕು ಇರ್ಬೋದು, ನಿನ್ನ ಹಾರ್ಡ್ ವರ್ಕು ಇರ್ಬೋದು, ಅದರಿಂದ ನಿನ್ನ ಮೇಲೆ ಬಂದೇ ಬರ್ತೀಯ ಅಂತಂದ್ಬಿಟ್ಟು ನನ್ನ ಒಪಿನಿಯನ್. ಸೊ ನಿಮ್ಮ ಒಪಿನಿಯನ್ ಏನು ಅಂತಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಯಾವುದಾದ್ರೂ ನಿಮಗೆ ಇನ್ಸಿಡೆಂಟ್ಸ್ ನಡೆದಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ನೋಡ್ತೀನಿ ಏನೇನು ಅಂದಿರ್ತಾರೆ ಅಂತಂದ್ಬಿಟ್ಟು. ಸೊ ಬಾಯ್ ಗೈಸ್ ಎಲ್ರು.